ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 6/3/2024 ನಡೆದಂತಹ 4ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಒಂದು ವೇಳೆ x ಅನುಪಾತ y ನ ಬೆಲೆ 8:5, x ಮೈನಸ್ y ನ ಬೆಲೆ 18 ಆಗಿದ್ದರೆ x ಪ್ಲಸ್ y ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ನಾವೇನ್ ಕಂಡುಹಿಡಿಬೇಕು ಇಲ್ಲಿ? x ಪ್ಲಸ್ y. ಹಂಗಾರ x ನ ಬೆಲೆ ಎಷ್ಟೈತೆ? ಅನುಪಾತದೊಳಗ 8, y ನ ಬೆಲೆ 5. ಎರಡು ಕೂಡಿಸಿದ್ರೆ ಎಷ್ಟು? ಇದನ್ನ ಕಂಡುಹಿಡಿಬೇಕು, ಹೌದಲ್ಲ? ನಾವು 8 ಪ್ಲಸ್ 5 ಅಂತಂದ್ರೆ ಎಷ್ಟು ಬರ್ತದ? 13 ಬರ್ತದ. ಏನ ಆನ್ಸರ್ ಬಂದ್ರು 13ರಿಂದ ಭಾಗಿಸಲ್ಪಡ್ಬೇಕು ಈಗ. ಓಕೆ, ನಿಮಗೆಲ್ಲರಿಗೂ ಪ್ರಾಕ್ಟೀಸ್ ಆಗಿದೆ ಅಂತ ಅನ್ಕೋತೀನಿ. 13ರಿಂದ ಯಾವ ಸಂಖ್ಯೆ ಹೋಗ್ತದೆ ನೋಡ್ರಿ. ಇದು 13ರಿಂದ ಹೋಗಂಗಿಲ್ಲ, ಇದು 13ರಿಂದ ಹೋಗಂಗಿಲ್ಲ. 13 6 78 ಇದು ಹೋಗ್ತತಿ. ಇದು 13ರಿಂದ ಹೋಗಂಗಿಲ್ಲ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲ ಸರ್, ನಾವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಹೆಂಗ್ ಮಾಡ್ತೀರಿ? ಇಲ್ಲಿ ಕೊಟ್ಟದ್ದೇನು? x ಮೈನಸ್ y. 8 ಮೈನಸ್ 5 ಅಂತಂದ್ರೆ ಎಷ್ಟು? 3 ಅಂತಂದ್ರೆ ಎಷ್ಟು ಕೊಟ್ರಲ್ಲಿ? 18. x ಪ್ಲಸ್ y ನ ಬೆಲೆ ಕೇಳಾರು 13 ಅಂತಂದ್ರ ಎಷ್ಟು? ಓಕೆ, 3 1 3, 3 6 8, 13 6 78 ಉತ್ತರ ಬಂತು. ಎರಡನೆಯ ಪ್ರಶ್ನೆ, ಎರಡು ಘನಗಳ ಘನಫಲವು 64:343 ಆಗಿದ್ದರೆ ಘನಗಳ ಬಾಹುಗಳ ನಡುವಿನ ಅನುಪಾತ ಎಷ್ಟು? 4:7 ಐತಿ, ಇಲ್ಲೈತಿ, ಟಿಕ್ ಹಾಕ್ರಿ, ಮುಂದೆ ಹೋಗ್ಬಿಡ್ರಿ. ಹೆಂಗ? ಘನಫಲ ಯಾವಾಗಲೂ ಏನಿರ್ತದ? ಬಾಹುವಿನ ಘಾತ 3 ಇರ್ತದ. ಬಾಹುವಿನ ಘಾತ 3. ಈ ಬಾಹು ಘನ ಹಿಂಗಿರ್ತದ ಅನ್ಕೋ. ಓಕೆ, ಈ ಘನದ ಏನು ಘನಫಲ ಏನಿರ್ತದ ಅಂದ್ರ ಒಂದ್ ಸೈಡ್ ಬಾಹು ಏನಿರ್ತದಲ್ಲ ಅದ್ರ ಕ್ಯೂಬ್ ಇರ್ತೈತಿ ನೋಡ್ರಿ. ಒಂದನೇದ್ರದ್ದು ಘನಫಲ a ಕ್ಯೂಬ್ ಇತ್ತು ಅನ್ಕೋರಿ. ಎರಡನೇದ್ರದ್ದು ಘನಫಲ b ಕ್ಯೂಬ್ ಇತ್ತು ಅನ್ಕೋರಿ. ಘನಫಲ ಒಂದನೇದ್ರದ್ದು a ಕ್ಯೂಬ್, ಎರಡನೇದ್ರದ್ದು b ಕ್ಯೂಬ್. a ಅಂತಂದ್ರ ಒಂದು ಬಾಹು, b ಅಂದ್ರ ಎರಡನೇದ್ರದ್ದು ಒಂದು ಬಾಹು. ಓಕೆ, ಇದರ ಬೆಲೆ ಕೊಟ್ರ 64, ಇದರ ಬೆಲೆ ಕೊಟ್ರ 343. ಈ ಕ್ಯೂಬ್ ಇದ್ದದ ಈ ಕಡೆ ಬಂದ್ರೆ ಏನಕತಿ? ಕ್ಯೂಬ್ ರೂಟ್ ಆಕತಿ. ಈ ಕ್ಯೂಬ್ ಈ ಕಡೆ ಇದ್ದದ ಈ ಕಡೆ ಬಂದ್ರೆ ಏನಕತಿ? ಕ್ಯೂಬ್ ರೂಟ್ ಆಕತಿ. ಓಕೆ, ಹಂಗಾರ 64 ಕ್ಯೂಬ್ ರೂಟ್ ಏನು? 4. ಯಾವ ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ 64 ಬರ್ತತಿ? 4 × 4 × 4. ಅದಕ್ಕೆ ಇದ್ರ ಕ್ಯೂಬ್ ರೂಟ್ ಏನ್ ಬಂತು? 4. ಇದ್ರ ಕ್ಯೂಬ್ ರೂಟ್ ಏನು? 7. ಯಾವ 7ಅನ್ನ 3 ಸಲ ಗುಣಿಸಿದಾಗ ಏನ್ ಬರ್ತತಿ? 343 ಬರ್ತತಿ. ಹಂಗಾರ ಇದ್ರ ಕ್ಯೂಬ್ ರೂಟ್ 7 ಬಂತು. ಎಷ್ಟು ಉತ್ತರ? 4:7 ಸರಿಯಾದ ಉತ್ತರ ಆಗಿತ್ತು. ಡೈರೆಕ್ಟ್ ಆಗಿ ಗಣಫಲ ಕೊಟ್ಟು ಬಾಹು ಕೇಳ್ರೆ ಏನ್ ಮಾಡ್ತೀರಿ? ಕ್ಯೂಬ್ ರೂಟ್ ಮಾಡ್ಕೊಂಡ್ರ ಮುಗಿದ ಹೊತ್ತು. ನೆಕ್ಸ್ಟ್, ಮೂರನೆಯ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯವನ್ನು 80% ಕಡಿಮೆ ಮಾಡಿದರೆ ಆ ವೃತ್ತದ ವಿಸ್ತೀರ್ಣದಲ್ಲಿ ಆಗುವ ಶೇಕಡಾವಾರು ಇಳಿಕೆ ಎಷ್ಟು? ಬಹಳ ಈಸಿ ಪ್ರಶ್ನೆ ಇದು ನೋಡ್ರಿ. ಏರಿಯಾ ಆಫ್ ಸರ್ಕಲ್ ಒಳಗ ಏನ್ ಚೇಂಜ್ ಆಗದ ಅಂತ ಕೇಳ್ಯಾರ. ಏನ್ ಕಡಿಮೆ ಮಾಡಿದಾಗ? ತ್ರಿಜ್ಯ ಅಂದ್ರೆ ರೇಡಿಯಸ್ ಅನ್ನು 80% ಕಡಿಮೆ ಮಾಡಿದಾಗ ಏನ್ ಬದಲಾವಣೆ ಆಗ್ತತಿ ಏರಿಯಾ ಒಳಗ? ವೃತ್ತದ ಏರಿಯಾ ಕಂಡುಹಿಡಿಯುವ ಸೂತ್ರ ಏನು? πr². ಓಕೆ, ಇದ್ರೊಳಗ ಏನ್ ಕಾನ್ಸ್ಟೆಂಟ್ ಇರ್ತದಲ್ಲ ಅದನ್ನ ಬಿಟ್ಟು ಬಿಡ್ರಿ. ನೋಡ್ರಿ, ಪೈ ಅನ್ನೋದು ಯಾವಾಗಲೂ 22/7 ಇರ್ತತಿ. ಅದಕ್ಕೆ ಇದನ್ನ ಏನ್ ಮಾಡ್ರಿ? ಬಿಟ್ಬಿಡ್ರಿ. ಈಗ ಏನ್ ಮಾಡ್ಬೇಕು ನಾವು? r² ಅಂದ್ರ 2 ಪಟ್ಟು. ಓಕೆ, 2 ಪಟ್ಟಲ್ಲ, 2 ಸಾರಿ. ಓಕೆ, ಮೊದ್ಲಿಗೆ 100 ಇತ್ತು ಅನ್ಕೋರಿ. 80 ಕಡಿಮೆ ಮಾಡ್ಯಾರ ಅಂತಂದ್ರ ಈಗ ಎಷ್ಟು ಇರ್ತದದು? 20. ಮೊದಲಿಗೆ 100 ಇತ್ತು, 80 ಕಡಿಮೆ ಮಾಡ್ಯಾರ ಅಂದ್ರೆ ಎಷ್ಟು ಬಂತು? 20. ಓಕೆ, ಇದೇ ರೀತಿ 2 ಸಲ ಆಕತೆ? 2 ಸಲ. ಯಾಕಂತಂದ್ರೆ ಸ್ಕ್ವೇರ್ ಐತಿ ನೋಡ್ರಿ. 2 ಸಲ ಅಂದ್ರ 2 ಬಂತು. ಇಷ್ಟಂತೂ ಎಲ್ಲರಿಗೂ ನಾರ್ಮಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈಗ ನೋಡ್ರಿ, 25 21. ಓಕೆ, ನೋಡ್ರಿ, ಮೊದಲಿಗೆ ಎಷ್ಟಿತ್ತು? 5 ಇತ್ತು. ಮೊದಲಿಗೆ ಎಷ್ಟಿತ್ತು? 5 ಇತ್ತು. ಈಗ ಎಷ್ಟಾಗೈತಿ? 1 ಆಗೈತಿ. ಹಂಗಾರ ನೋಡ್ರಿ, 5ರ ಸ್ಕ್ವೇರ್ ಎಷ್ಟು ಬಂತು? 25. 1ರ ಸ್ಕ್ವೇರ್ ಎಷ್ಟು ಬಂತು? 1. ನೋಡ್ರಿ, ಮೊದಲಿಗೆ 25 ಇತ್ತು. ಇಲ್ಲಿ ಏನ್ ಕೇಳಾರು? ಶೇಕಡಾವಾರು ಇಳಿಕೆ ಎಷ್ಟಾಗೈತಿ ಅಂತ ಕೇಳ್ಯಾರ. ಇಳಿಕೆ ಎಷ್ಟಾಗೈತಿ ನೋಡ್ರಿ? ಎಷ್ಟು ಕಡಿಮೆ ಆಗೈತಿ ನೋಡ್ರಿ? 25 ಇದ್ದು 1 ಆಗೈತಿ ಅಂದ್ರೆ ಎಷ್ಟು ಇಳಿಕೆ ಆಗೈತಿ? 24 ಇಳಿಕೆ ಆಗೈತಿ. ಎಷ್ಟೊಳಗ? 25ರೊಳಗ 24 ಕಡಿಮೆ ಆಗೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? 100ರಿಂದ ಗುಣಿಸ್ತೀವಿ. 25 1 25 4 24 4 96. ಆಪ್ಷನ್ 4 ಸರಿಯಾದ ಉತ್ತರ ಇರುವಂತದ್ದು. ನಾಲ್ಕನೆಯ ಪ್ರಶ್ನೆ, ನಮೂದಿತ ಬೆಲೆಯ ಏನಿದೆ 5/2 ಮೊತ್ತವು ಮಾರಾಟ ಬೆಲೆಯ 4/3 ಸಮನಾಗಿದೆ. ಹಾಗಾದರೆ ಶೇಕಡಾವಾರು ರಿಯಾಯಿತಿ ಎಷ್ಟು? ಮೊದಲಿಗೆ ನಾನು ನಿಮ್ಗೆ ಹೆಂಗ್ ಮಾಡ್ಬೇಕಂತ
ಮೊದಲಿಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಆಮೇಲೆ ಎಕ್ಸಾಮ್ ಒಳಗೆ ನೀವು ಯಾವ ರೀತಿ ಮಾಡ್ಬೇಕಂತ ಇದನ್ನ ಹೇಳ್ತೀನಿ ನೋಡ್ರಿ. ನಮೂದಿತ ಬೆಲೆ ಅಂದ್ರ ಮಾರ್ಕೆಟ್ ಪ್ರೈಸ್ ಎತ್ರದ್ದು ಎಷ್ಟು? 5/2. ಓಕೆ, ಎದಕ್ ಸಮ ಐತಿ? ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್ ಇದ್ದು 4/3 ಸಮ ಐತಿ ಅಂತ ಹೇಳ್ತಾರ. ಹೌದಾ? ನೋಡ್ರಿ, ನಮಗೆ ಇಲ್ಲಿ ಕೆಳಗಿಂದ ಏನು ಬೇಡ, ಅದಕ್ಕೆ ಏನ್ ಮಾಡೋಣ, ಇದನ್ನ ಭಾಗಾಕಾರದಾಗಿದ್ದದನ್ನ ತಂದು ಇಲ್ಲಿ ಗುಣಿಸ್ಬಿಡೋಣ, ಇಲ್ಲಿ ಭಾಗಾಕಾರದಾಗಿದ್ದದನ್ನ ತಂದ ಇಲ್ಲಿ ಗುಣಿಸ್ಬಿಡೋಣ. ಓಕೆ, ನೋಡ್ರಿ, 4 ಎಷ್ಟು ಬಂತು? 8. 4 ಎಷ್ಟು ಬಂತು? 8. ಇಲ್ಲಿ ನೋಡ್ರಿ, SP ಮುಂದೆ ಸೆಲ್ಲಿಂಗ್ ಪ್ರೈಸ್ ಮುಂದೆ ಏನೈತಿ? 8. ಹಂಗಾರ SP ಎಷ್ಟು ಬಂತು? 8. ಹೊಳ್ಳಿ ಗುಣಿಸಿ ಹೊಳ್ಳಿ ಬರ್ಕೊಂಡೆಲ್ಲ ಟೈಮ್ ವೇಸ್ಟ್ ಮಾಡ್ಬೇಡ್ರಪ್ಪ ನೀವು. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಮುಂದೆ ಏನೈತಿ ನೋಡ್ರಿ? 3/5 15. ಹಂಗಾರ ಮಾರ್ಕೆಟ್ ಪ್ರೈಸ್ ಎಷ್ಟು? 15. ಓಕೆ, ಇಷ್ಟೆಲ್ಲರಿಗೂ ಗೊತ್ತಾಯ್ತಾ? ಓಕೆ, ಏನ್ ಕಂಡುಹಿಡಿಬೇಕು? ರಿಯಾಯಿತಿ ಕಂಡುಹಿಡಿಬೇಕು. ರಿಯಾಯಿತಿ ನೋಡ್ರಿ, ಮಾರ್ಕ್ ಮಾಡಿದೆಷ್ಟು? 15, ಮಾರಿದೆಷ್ಟು? 8. ಹಂಗಾರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ ಇವ? ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ? 7 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ. ಎಷ್ಟು ರೂಪಾಯಿ ಒಳಗ? 15 ರೂಪಾಯಿ ಒಳಗ. 15 ರೂಪಾಯಿ ಫಿಕ್ಸ್ ಮಾಡಿದ್ದ 8ಕ್ಕೆ ಮಾರಾತಾನ ಅಂತಂದ್ರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗಾಯ್ತು? 7 ರೂಪಾಯಿ 15 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. ಓಕೆ, 5 3 15, 5 2 20, ಮುಂದೆ 0. ಓಕೆ, 7 2 14 ಅಂದ್ರ 140 ಭಾಗಿಸು 3. ಓಕೆ, 3 1 3, 3 4 12. 4ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ? ಇದ ಸ್ಟಾರ್ಟ್ ಆಗತೈತಿ. ಟಿಕ್ ಹಾಕ್ರಿ, ಮುಂದೋರಿ. ಓಕೆ, 2 ಉಳಿತಾ? 3 6 18 ಪಾಯಿಂಟ್ ಕೊಟ್ವಿ, 2 ಉಳಿದಿತ್ತು, 0 ಆಯ್ತು. ಮತ್ 3 6 ಇದೇ ರೀತಿ ಏನಾಗ್ತದೆ? ಇದು ಕಂಟಿನ್ಯೂ ಆಗ್ತದೆ. ಆದ್ರೆ ನೀವು ಏನ್ ಮಾಡ್ಬೋದು? ಇದನ್ನೆಲ್ಲ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಲಾಜಿಕ್ ಕೊಡಿಸ್ಬೇಕು ನೀವು. ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ ಇದೆ. ಓಕೆ, ನಮೂದಿತ ಬೆಲೆಯ ಮುಂದೆ ಇದೇನಿರ್ತತಿ? 5 ಬೆಲೆ ಇರ್ತತಿ. ಮಾರಾಟ ಬೆಲೆಯ ಮುಂದೆ ಇದೇನಿರ್ತತಿ? 5 ಬೆಲೆ ಇರ್ತದೆ. ಓಕೆ, ನೋಡ್ರಿ, ಇಲ್ಲಿ ಕೆಳಗ 5 ಐತಿ. ಕೆಳಗ 5 ಐತ್ಲಾ, ಅದಕ್ಕೆ ಮೈಂಡ್ ಒಳಗ ಈ ಭಾಗಾಕಾರದಾಗಿದ್ದನ್ನ ಓದಿ ಇಲ್ಲಿ ಗುಣಿಸ್ಬಿಡೋಣ. 5 3 15. ಹಂಗಾರ ಮಾರ್ಕೆಟ್ ಪ್ರೈಸ್ ಎಷ್ಟಾಯ್ತು? 15. ನೆಟ್ಗೆ ಬರ್ದ್ಬಿಡು. ಮಾರಾಟ ಬೆಲೆ ಇಲ್ಲೈತಿ. ಮಾರಾಟದ ಬೆಲೆ ಮುಂದಿಂದ ಇದೇ ಬೆಲೆ ಇರ್ತತಿ. ಹಂಗಾರ ಇಲ್ಲಿ ನೋಡ್ರಿ, ಕೆಳಗ 4 ಇತ್ತು, ಇದನ್ನು ಈ ಕಡೆ ಹಾಕಿಬಿಡೋಣ. ಭಾಗಾಕಾರದಾಗಿದ್ದನ್ನ ಇಲ್ಲಿ ಮಾಡೋಣ, ಗುಣಿಸ್ಬಿಡೋಣ. ಓಕೆ, 4 2 8. ಹಂಗಾರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? 18 ಆಯ್ತು. ಸಾರಿ, ಎಷ್ಟಾಯ್ತು? 8. 4 2 8 ಆಯ್ತು. ಡೈರೆಕ್ಟ್ ಆಗಿ ಏನ್ ಮಾಡ್ಕೊಂಡ್ಬಿಡುದು? ಇಷ್ಟ ಮಾಡ್ಕೊಂಡ್ಬಿಡುದು. ಇದನ್ನೆಲ್ಲ ಹೊಳ್ಳೆ ಮಳ್ಳೆ ಬರ್ಕೊಳ್ಳೋ ಅವಶ್ಯಕತೆ ನಮ್ಗೆ ಬೀಳೋದಿಲ್ಲ. ಓಕೆ, 5ನೆಯ ಪ್ರಶ್ನೆ. ಒಂದು ಪ್ಯಾನಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ 8:9 ಆಗಿದೆ. ಅಸಲು ಬೆಲೆ ಅಂದ್ರ ಕಾಸ್ಟ್ ಪ್ರೈಸ್, ಮಾರಾಟ ಬೆಲೆ ಅಂದ್ರ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ. ಓಕೆ, ಹಾಗಾದ್ರೆ ಲಾಭ ಎಷ್ಟು ಅಂತ ಕೇಳಿದಾರೆ. ಓಕೆ, ಬಹಳ ಈಸಿ ಆಗಿರುವಂತ ಪ್ರಶ್ನೆ ನೋಡ್ರಿ. 8 ರೂಪಾಯಿ ವಸ್ತುವನ್ನ 9 ರೂಪಾಯಿಗೆ ಮಾರತಾನ. ಹಂಗಾರೆ 8 ರೂಪಾಯಿ ಲಾಭ ಆಗೈತಿ, 1 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ 1 ರೂಪಾಯಿ? 8 ರೂಪಾಯಿ ಒಳಗೆ 1 ರೂಪಾಯಿ ಲಾಭ ಆಗೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 1/8 ಅಂದ್ರ 12.5 ಶೇಕಡ. ಡೈರೆಕ್ಟ್ ಆನ್ಸರ್. ಪೆನ್ ತೆಗಿಯೋ ಅವಶ್ಯಕತೆನೂ ಇರಲಿಲ್ಲ. ನೆಕ್ಸ್ಟ್, ಉಮೇಶ್ ಅವರು ವಿಕಾಸ್ ಅವರ ದಕ್ಷತೆಯ ಎಷ್ಟು? 250% ದಕ್ಷತೆ ಹೊಂದಿದಾರ. ವಿಕಾಸ್ ಇವ್ 100 ಕೆಲಸ ಮಾಡ್ರಿ, ಎಷ್ಟು ಕೆಲಸ ಮಾಡ್ತಾನೋ? 250% ಕೆಲಸ ಮಾಡ್ತಾನ. ಓಕೆ, ಒಂದು ವೇಳೆ ಉಮೇಶ್ ಅವರು ಒಂದು ಕೆಲಸವನ್ನು 70 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಅವರಿಬ್ಬರು ಒಟ್ಟಾಗಿ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತಗೋತಾರ? ಓಕೆ, ಬಹಳ ಈಸಿ ಪ್ರಶ್ನೆ ನೋಡ್ರಿ. ಯಾರು ಕೊಟ್ರಲ್ಲಿ? ಉಮೇಶ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 250. ಒಂದ್ ದಿವ್ಸಕ್ಕೆ 250 ರಂಗ 2 ದಿವ್ಸ ಕೆಲಸ ಮಾಡ್ಯಾನಪ್ಪ ಇವ. 70 ದಿನ ಕೆಲಸ ಮಾಡಿ ಪೂರ ಮುಗಿಸ್ಬಿಟ್ಟಾನ. ಒಂದ್ ದಿವ್ಸಕ್ಕೆ 250 ರಂಗ 70 ದಿನ ಕೆಲಸ ಮಾಡ್ಯಾನ ಅಂದ್ರೆ ಇದೇನಾಯ್ತು? ಟೋಟಲ್ ಕೆಲಸ. ಏನಿದು? ಟೋಟಲ್ ಕೆಲಸ. ಈ ಟೋಟಲ್ ಕೆಲಸ ಯಾರು ಮಾಡ್ಬೇಕು? ಇವ್ರಿಬ್ಬರು ಕೂಡಿ 2 ದಿವ್ಸನೇ ಮುಗಿಸ್ತಾರೋ? ಇವ್ರಿಬ್ಬರು ಕೂಡಿ ಎಷ್ಟು ದಿವ್ಸನೇ ಮುಗಿಸ್ತಾರೋ? ಇವ ಒಂದ್ ದಿವ್ಸಕ್ಕೆ 250 ಕೆಲಸ ಮಾಡ್ತಾನ, ಇವ್ ಒಂದ್ ದಿವ್ಸಕ್ಕೆ 100 ಕೆಲಸ ಮಾಡ್ತಾನ. ಹಂಗಾರ ಟೋಟಲ್ ಇವ್ರಿಬ್ರು ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ? 350 ಕೆಲಸ ಮಾಡ್ತಾರಲ್ಲ. 350ರಿಂದ ಭಾಗಿಸ್ಬಿಡುದು. 0ದಿಂದ 0 ಹೋಯ್ತು. 7 1 7 5 5 1 5 5 ಮುಂದೊಂದು 0 ಅಂದ್ರ 50 ದಿನಗಳು. ಆಪ್ಷನ್ 3 ಸರಿಯಾದ ಉತ್ತರ. 7ನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಫಸ್ಟ್ ನಾವೇನ್ ಮಾಡ್ಬೇಕು? ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಬೇಕು. 127ರೊಳಗ 7 ಹೋದ್ರೆ ಎಷ್ಟು ಬಂತು? 120. 120ರೊಳಗ 65 ಹೋದ್ರೆ ಎಷ್ಟು ಬಂತು? 55. ಹಂಗಾರೆ ಈ ತರದೆಲ್ಲ ಎಷ್ಟು ಬಂತಪ್ಪ? 55. ಓಕೆ, ಮೈನಸ್ ಐತಿ, ಮೈನಸ್. 156ರೊಳಗ 55 ಹೋದ್ರೆ ಎಷ್ಟು ಬಂತು? 101 ಬಂತು. ಹಂಗಾರೆ ಈ ತರದ್ದು ಎಲ್ಲಾದ್ರದ್ದು ಕೂಡ ಎಷ್ಟು ಬಂತು? 101 ಬಂತು. ಓಕೆ,
ಇಲ್ಲಿ ಮೈನಸ್ ಐತಿ ಮೈನಸ್ 524 101 ಕಳಿದು ಬಹಳ ಈಜಿ. 524 101 ಕಳೆದ್ರೆ ಎಷ್ಟು ಬಂತು? 4 1 ಹೋದ್ರ 3 2 0 0 423 ಬಂತು. ಎಷ್ಟು ಬಂತು? 423. ಇದೆಲ್ಲದ್ರದ್ದು ಮೈನಸ್ ಐತಿ ಮೈನಸ್ 758 423 ಕಳಿಬೇಕು. ಇದ್ರೊಳಗೆ ಇದನ್ನ ಕಳಿಬೇಕು. 8ರಾಗ 3 ಹೋದ್ರ 5, 5ರಾಗ 2 ಹೋದ್ರ 3, 7ರಾಗ 4 ಹೋದ್ರ ಎಷ್ಟು ಬಂತು? 3, 335 ಸರಿಯಾದ ಉತ್ತರ ಆಗಿತ್ತು. ಇನ್ನೊಂದು ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಫಸ್ಟ್ ಏನ್ ಸಾಲ್ವ್ ಮಾಡ್ಬೇಕು ನಾವು? ಆಫ್ ಸಾಲ್ವ್ ಮಾಡ್ಬೇಕು. ಆಫ್ ಸಾಲ್ವ್ ಮಾಡೋಣ. ಓಕೆ. 23 ಒಂದ್ಲೆ 23 ಎರಡ್ಲೆ. ಓಕೆ. 32 ಒಂದ್ಲೆ 32 ಎರಡ್ಲೆ. ಹಂಗಾರೆ ಇದೆಲ್ಲದ್ರದ್ದು ಉತ್ತರ ಏನ್ ಬಂತು? 1/4 ಬಂತು. ಎಷ್ಟು ಬಂತು? 1/4 ಇಂಟು ಐತಿ ಇಂಟು 40. ಇಲ್ಲಿ ಭಾಗಾಕಾರ ಐತಿ ನೋಡು. ಭಾಗಾಕಾರದಿಂದ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಗುಣಾಕಾರ ಮಾಡ್ರೆ ಏನಕತಿ? ಇದು ಮ್ಯಾಲ ಹೋಗತಿ, ಇದ ಕೆಳಗ್ ಬರ್ತೈತಿ. ಓಕೆ. 44/220. ಭಾಗಾಕಾರ ಇದ್ದದನ್ನ ಗುಣಾಕಾರ. ಕೆಳಗೆ 80 ಇದ್ರ ಮ್ಯಾಲ ಹೋಗತಿ, ಮ್ಯಾಗ 4 ಇದ್ದದ್ದು ಕೆಳಗ್ ಬರ್ತದ. ಓಕೆ. ನೋಡ್ರಿ 4 ಒಂದ್ಲೆ 4 11 ಸೊನ್ನೆಯಿಂದ ಸೊನ್ನೆ ಹೋಯ್ತು. 4 ಒಂದ್ಲೆ 4 ಎರಡ್ಲೆ 2 11 ಎರಡ್ಲೆ 22, 22 ಒಂದ್ಲೆ 22. ಎಲ್ಲಾ ಕೂಡ ಏನ್ ಬಂತ? 1 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 9ನೆಯ ಪ್ರಶ್ನೆ. ಡಬ್ಲ್ಯೂ ಮತ್ತು ಎಕ್ಸ್ ಅವರು ಒಂದು ಕೆಲಸವನ್ನು ಕ್ರಮವಾಗಿ 25 ಮತ್ತು 75 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಓಕೆ. ಅವರಿಬ್ಬರು ಒಟ್ಟಿಗೆ ಕೆಲಸ ಆರಂಭಿಸಿದರು. ಡಬ್ಲ್ಯೂ ಅವರು ಕೆಲವು ದಿನಗಳ ನಂತರ ನಿರ್ಗಮಿಸಿದರು. ಎಷ್ಟು ದಿವಸ ಬಿಟ್ಟು ಹೋದ ಅಂತ ನಮಗ್ ಗೊತ್ತಿಲ್ಲ. ಓಕೆ. ಉಳಿದ ಕೆಲಸವನ್ನು ಎಕ್ಸ್ ಅವರು 15 ದಿನಗಳಲ್ಲಿ ಪೂರ್ಣಗೊಳಿಸಿದರು. ಓಕೆ. ಹಾಗಾದರೆ ಡಬ್ಲ್ಯೂ ಅವರು ಕೆಲಸದ ಆರಂಭದಿಂದ ಎಷ್ಟು ದಿನಗಳ ನಂತರ ನಿರ್ಗಮಿಸಿದರು ಅಂತ ಕೇಳಿದ್ರ. ನೋಡ್ರಿ, ನಿಮ್ ಫಸ್ಟ್ ಡೀಟೇಲ್ ಆಗಿ ಹೇಳ್ತೇನೆ ನೋಡ್ರಿ. ಡಬ್ಲ್ಯೂ ಎಷ್ಟು ದಿವಸನಾಗ ಕೆಲಸ ಮಾಡ್ತಾನ? 25 ದಿವಸನಾಗ ಕೆಲಸ ಮಾಡಿ ಮುಗಿದ್ ಬಿಡ್ತಾನ. ನೀವು ಎಕ್ಸ್ ಎಷ್ಟು ದಿವಸನಾಗ ಕೆಲಸ ಮಾಡ್ತಾನ? 75 ದಿವಸ ತಗೋತಾನ. ಓಕೆ. ಲಸ ಎಷ್ಟು ಬಂತು? 75. ಇದೇನೀಗ ಮಾಡಬೇಕಾದಂತಹ ಕೆಲಸ. 25 ಎಷ್ಟಲೇ? 75 3ಲೆ. 75 ಎಷ್ಟಲೇ? 75 ಒಂದ್ಲೆ. ಹಂಗಾರೆ ಡಬ್ಲ್ಯೂ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 3. ಎಕ್ಸ್ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? 1. ಓಕೆ. ನೋಡ್ರಿ, ನಿಮ್ಗ ಇಲ್ಲಿಂದ ಇಲ್ಲಿ ಕೆಲಸ ಆಯ್ತು ಅನ್ಕೋರಿ. ಇಲ್ಲಿ ನಡಕಿನ ಮಠ ಯಾರ್ಯಾರು ಕೆಲಸ ಮಾಡ್ಯಾರು? ಡಬ್ಲ್ಯೂ ಮತ್ತ ಎಕ್ಸ್ ಕೆಲಸ ಮಾಡ್ಯಾರ. ಇಲ್ಲಿ ಒಂದಿಷ್ಟು ದಿವಸ ಆದ್ಮೇಲೆ ಡಬ್ಲ್ಯೂ ಬಿಟ್ಟು ಹೋಗ್ಯಾನ. ಹಂಗಾರೆ ಲಾಸ್ಟ್ ಯಾರು ಕೆಲಸ ಮಾಡಿರ್ತಾರ? ಇಲ್ಲಿ ಎಕ್ಸ್ ಒಬ್ಬ ಕೆಲಸ ಮಾಡಿರ್ತಾನ, ಹೌದಲ್ಲ? ಎಷ್ಟು ದಿವಸ ಮಠ ಕೆಲಸ ಮಾಡ್ಯಾನವ? ಲಾಸ್ಟ್ 15 ದಿವಸ ಮಠ. 15 ದಿವಸ ಮಠ ಎಕ್ಸ್ ಒಬ್ಬ ಕೆಲಸ ಮಾಡ್ಯಾನ. 15 ದಿವಸ ಮಠ ಎಕ್ಸ್ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ ನೋಡ್ರಿ? ಒಂದ್ ದಿವಸಕ್ಕೆ ಒಂದ್ರಂಗಂದ್ರ 15 ಕೆಲಸ ಲಾಸ್ಟ್ಗೆ ಯಾರು ಮಾಡಿರ್ತಾರು? ಈ ಎಕ್ಸ್ ಒಬ್ಬ ಮಾಡಿರ್ತಾನ. 75 ಕೆಲಸ ಆಯ್ತು ಟೋಟಲ್. ಅದ್ರೊಳಗ 15 ಕೆಲಸ ಯಾರೊಬ್ಬ ಮಾಡ್ಯಾರು? ಎಕ್ಸ್ ಒಬ್ಬನ ಮಾಡ್ಯಾನ. ಹಂಗಾರ ಉಳಿದ ಕೆಲಸ ಎಷ್ಟು? 60 ಕೆಲಸ. ಎಷ್ಟು ಕೆಲಸ ಉಳಿತು? 60 ಕೆಲಸ. ಈ ಉಳಿದದ್ 60 ಕೆಲಸ ಯಾರು ಮಾಡಿರ್ತಾರಪ್ಪ? ಈ ಡಬ್ಲ್ಯೂ ಮತ್ತೆ ಎಕ್ಸ್ ಕೂಡ ಮಾಡಿರ್ತಾರ, ಹೌದಲ್ಲ? ಡಬ್ಲ್ಯೂ ಒಂದ್ ದಿವಸಕ್ಕೆ 3 ಕೆಲಸ ಮಾಡ್ತಾನೋ, ಎಕ್ಸ್ ಒಂದ್ ದಿವಸಕ್ಕೆ 1 ಕೆಲಸ ಮಾಡ್ತಾನೋ. ಹಂಗಾರೆ ಇವ್ರಿಬ್ಬರು ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡಿರ್ತಾರು? 4 60 ದಿವಸ ಅಂತ. 60 ಕೆಲಸ ಆಗ್ಬೇಕಂದ್ರೆ 2 ದಿವಸ ತಗೊಂಡಿರ್ತೈತಿ. 4 ಒಂದ್ಲೆ 4, 4 5ಲೆ 20. ಹಂಗಾರ 15 ದಿನ ಆದ್ಮ್ಯಾಗ ಏನ್ ಮಾಡ್ಯಾನವ? ಬಿಟ್ಟ ಹೋಗಿಬಿಟ್ಟಾನ. ಇಷ್ಟ ಸಿಂಪಲ್ ಪ್ರಶ್ನೆ. ಓಕೆ. $7,700 ಎ ಬಿ ಸಿ ಗಳ ನಡುವೆ ಹಂಚಿಕೆ ಮಾಡಲಾಗಿದ್ದು, ಎ ಯ ಪಾಲಿನ 4 ಪಟ್ಟು ಬಿ ಯ ಪಾಲಿನ 2 ಪಟ್ಟಿಗೆ ಸಮನಾಗಿದ್ದು, ಇದು ಸಿ ಯ ಪಾಲಿನ 6 ಪಟ್ಟಿಗೆ ಸಮನಾಗಿದೆ. ಹಾಗಾದ್ರೆ ಬಿ ಯ ಪಾಲು ಎಷ್ಟು ಅಂತ ಹೇಳಿದ್ರ. ಎದು 4 ಪಟ್ಟು ಎದಕ್ ಸಮ ಐತಿ? ಬಿದ್ 2 ಪಟ್ಟಿಗೆ ಸಮ ಐತಿ. ಓಕೆ. ಆಮೇಲೆ ಏನೈತಿ? ಇದು ಸಿದ 6 ಪಟ್ಟಿಗೆ ಸಮ ಆಯ್ತು ಅಂತ ಹೇಳ್ತಾರ. ಹಂಗಾರ ಬಿ ಮೌಲ್ಯ ಎಷ್ಟು ಅಂತ ಕೇಳ್ತಾರ. ನಮಗ ಕಂಡು ಹಿಡಿದು ಈಜಿ. ಫಸ್ಟ್ ನಾವ್ ಏದ್ ಕಂಡು ಹಿಡ್ಕೋಬೇಕಂದ್ರೆ ಇದನ್ನ ಬಿಡ್ತೀರಿ, ಇವನ್ 2 ಗುಣಿಸ್ತೀರಿ. 2 3 2 6ಲೆ 12. ಹಂಗಾರ ಎ ಬೆಲೆ ಎಷ್ಟು ಬಂತು? 12. ಓಕೆ. ಬಿದ್ ಕಂಡು ಹಿಡಿಬೇಕಂದ್ರೆ ಇದನ್ನ ಬಿಡ್ತೀರಿ, ಇದನ್ನ ಗುಣಿಸ್ತೀರಿ. 6 4ಲೆ 24. ಬಿ ಬೆಲೆ ಎಷ್ಟು ಬಂತು? 24. ಸಿ ಕಂಡು ಹಿಡಿಬೇಕಂದ್ರೆ ಇದನ್ನ ಬಿಡ್ತೀರಿ, ಇವನ್ 2 ಗುಣಿಸ್ತೀರಿ. 4 2ಲೆ 8. ನೀವು ಬೇಕಾದ್ರೆ ಇದನ್ನ ಕಡ್ತಾ ಹೊಡ್ಕೊಂಡು 2ರಲ್ಲಿ ಕಡ್ತಾ ಹೊಡ್ಕೊಂಡು ಅದನ್ನು ಸಿಂಪ್ಲಿಫೈ ಮಾಡ್ಕೋಬಹುದಾಗಿತ್ತು. ಓಕೆ. ಇರ್ಲಿ. ಇಲ್ಲಿ ಕೊಟ್ಟದ್ದು ಯಾರ್ದು? ಎಲ್ಲರಿಗೂ ಕೂಡಿಸಿ ಕೊಟ್ರ ನೋಡ್ರಿ. ಎಲ್ಲರಿಗೂ 12 24 36 36 44. ಟೋಟಲ್ ಎಷ್ಟಾಯ್ತು? 44. ಎಲ್ಲರಿಗೂ ಕೂಡಿ ಎಷ್ಟು ಬಂದೈತಿ? 44. ಅನುಪಾತದ ಪ್ರಕಾರ 44 ಬಂದದ. 44 ಅಂತಂದ್ರ 7,700.
ಓಕೆ, ಯಾರ್ದು ಕಂಡುಹಿಡಿಬೇಕು? ಬಿ ಪಾಲು. ಬಿ ಪಾಲು ಎಷ್ಟೈತಿ? 24. 24 ಅಂದ್ರ ಎಷ್ಟು? 11 4 44, 11 7 77, ಮುಂದೆ 2 0, 4 1 4, 4 6 24, 6 7 42, ಮುಂದೆ 2 0 ಅಂತಂದ್ರೆ ಯಾವ ಆಪ್ಷನ್ ಬಂತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 11ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು 10,000 ರೂಪಾಯಿಗಳನ್ನು ವಾರ್ಷಿಕ ಶೇಕಡ 20 ಚಕ್ರ ಬಡ್ಡಿ ದರದಲ್ಲಿ ಲೆಕ್ಕದಲ್ಲಿ ಸಾಲವಾಗಿ ಪಡೆದನು. ಓಕೆ, ಒಂದು ವೇಳೆ ಅವನು ಚಕ್ರ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕುವುದಾದರೆ 1 ವರ್ಷದ ನಂತರ ಅವನು ಪಾವತಿಸಬೇಕಾದ ಮೊತ್ತ ಎಷ್ಟು ಅಂತ ಕೇಳಿದರೆ. ಓಕೆ ನೋಡ್ರಿ, 1 ವರ್ಷಕ್ಕೆ 20%. 1 ವರ್ಷಕ್ಕೆ ಎಷ್ಟು ಪರ್ಸೆಂಟ್? 20%. ಆದ್ರೆ ಇಲ್ಲಿ ಏನ್ ಮಾಡ್ತಾನ? 1 ವರ್ಷಕ್ಕೆ ಬಡ್ಡಿ ಹಾಕತಾನು? ಇಲ್ಲ, ಅರ್ಧ ವರ್ಷಕ್ಕೆ. ಅರ್ಧ 1 ವರ್ಷಕ್ಕೆ 20% ಅಂದ್ರೆ ಅರ್ಧ ವರ್ಷಕ್ಕೆ 8% ಆತಪ್ಪ ಬಡ್ಡಿ? 10% ಆತ, ಹೌದಿಲ್ಲ? ಹಂಗಾರ ಅರ್ಧ ವರ್ಷ 1 ವರ್ಷಕ್ಕೆ ಲೆಕ್ಕ ಹಾಕಬೇಕಾಗಿತ್ತು. ಈಗ ಏನ್ ಮಾಡ್ಬೇಕು? 1 ವರ್ಷಕ್ಕೆ 8 ಬಡ್ಡಿ ಕಟ್ಬೇಕು. ಅವ ಅರ್ಧ ವರ್ಷಕ್ಕೊಂದು ಬಡ್ಡಿ ಕಟ್ಟರ್ತದ ಅಂದ್ರೆ 2 ಸಲ ಬಡ್ಡಿ ಕಟ್ತಾನ. 1 ವರ್ಷಕ್ಕೆ 2 ಸಲ ಬಡ್ಡಿ ಕಟ್ತಾನ, ಹೌದಿಲ್ಲ? 2 ಸಲ ಬಡ್ಡಿ ಕಟ್ತಾನವ. ಓಕೆ, ಇದನ್ನ ನೀವು 2-3 ರೀತಿಯಿಂದ ಮಾಡ್ಕೋಬಹುದು. ನಾನು ನಿಮಗೆ ಫಸ್ಟ್ ಬೇಸಿಕ್ ಹೇಳ್ತೀನಿ, ಆಮೇಲೆ ಬೇಸಿಕ್ ಅಂದ್ರೆ ಅದು ಲಾಜಿಕಲ್. ಓಕೆ ನೋಡ್ರಿ, ಫಸ್ಟ್ 10,000 ರೂಪಾಯಿ ಅಸಲಿತ್ತು. 10,000 ರೂಪಾಯಿ ಅಸಲಿತ್ತ. ಇದ್ರ ಮ್ಯಾಗ ಅರ್ಧ 6 ತಿಂಗಳ ಆದ್ಕೂಲ ಏನ್ ಮಾಡಿದ್ವಿ ನಾವು? 10% ಬಡ್ಡಿ. 10% ಬಡ್ಡಿ ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್. ನೋಡ್ರಿ, 1,000ಕ್ಕ ಏನಾಯ್ತು? 10,000ಕ್ಕ ಎಷ್ಟು ಬಡ್ಡಿ ಬಂತು? 1,000 ರೂಪಾಯಿ ಬಡ್ಡಿ ಬಂತು. ಈಗ ಏನ್ ಮಾಡ್ತೈತಿ? ಬಡ್ಡಿನೂ ಇದು ಕೂಡಿಸಿ ಆಮ್ಯಾಗ ಬಡ್ಡಿಗೆ ಬಡ್ಡಿ ಬರ್ತೈತಿ. ಅದ ಚಕ್ರ ಬಡ್ಡಿ, ಹೌದಿಲ್ಲ? ಮೊದಲೇಕ 10,000 ಇತ್ತು, ಈಗ 1,000 ಬಡ್ಡಿ ಬಂತ. 1,000 ಬಡ್ಡಿ ಬಂತಂತಂದ್ರ ಎಷ್ಟಾಗಿರ್ತೈತಿ? ಈಗ 11,000 ಆಗಿರ್ತೈತಿಲ್ಲ? ಎಷ್ಟಾಗಿರ್ತೈತಿ ಈಗ? 11,000. ಈಗ ಮತ್ತೆ ಇದ್ರ ಮ್ಯಾಗ ಏನಾಗಿರ್ತೈತಿ? 10% ಬಡ್ಡಿ. ಇದ್ರ ಮ್ಯಾಗ 10% ಬಡ್ಡಿ ಅಂದ್ರ 1,100. ಎರಡನೇ ಸಲಕ್ಕೆ ಎಷ್ಟು ಬಂತು? 1,100. ಹಂಗಾರೆ ಟೋಟಲ್ ಬಡ್ಡಿ ಎಷ್ಟು ಬಂತ? 2,100 ರೂಪಾಯಿ ಬಡ್ಡಿ ಬಂದೈತಿ. 10,000 ರೂಪಾಯಿ ಅಸಲಿತ್ತು, 2,100 ರೂಪಾಯಿ ಬಡ್ಡಿ ಬಂದತ್ತಂದ್ರ 12,100 ರೂಪಾಯಿ ಮೊತ್ತ ಬಂತು. ಓಕೆ, ಇದೊಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಹೆಂಗ ನೋಡ್ರಿ, 100 ರೂಪಾಯಿ ಇತ್ತು, 10% ಬಡ್ಡಿ ಅಂದ್ರೆ 110 ರೂಪಾಯಿ. ಟೋಟಲ್ 2 ಸಲ ಇದು? 2 ಸಲ. ಯಾಕೆ 2 ಸಲ? ನೋಡ್ರಿ, 2 ಟೈಮ್ ಐತ್ಲ, ಅದಕ್ಕೆ 2 ಸಲ. ಓಕೆ, 1 0 ಇಂದ 1 0 ಹೋಯ್ತು. 10 10 100, 11 11 121. ಇಲ್ಲಿ ಏನ್ ಕೊಟ್ಟರು? ಅಸಲು. ನಮ್ಮ ಅಸಲು ಎಷ್ಟೈತಿ? 100. 100 ಅಂದ್ರ 10,000. ಓಕೆ, ಏನ್ ಕಂಡುಹಿಡಿಬೇಕು? ಮೊತ್ತ ಅಂದ್ರ 121 ಅಂದ್ರ ಎಷ್ಟು? 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. 121 ಇಂಟು 100 ಅಂದ್ರ 121, ಮುಂದೆ 2 0. ಇದು ಒಂದು ಮೆಥಡ್. ಓಕೆ, 12ನೆಯ ಪ್ರಶ್ನೆ. ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡಬೇಕು, ಅದ್ರೊಳಗ ಹಾಫ್ ಸಾಲ್ವ್ ಮಾಡಬೇಕು. 3 2 6, 6 ಪ್ಲಸ್ 12 ಅಂತಂದ್ರ 18 ಆತ್. ಇದ್ರ ಉತ್ತರ ಎಷ್ಟು ಬಂತು? 18 ಇಂಟು 6 ಅಂದ್ರೆ ಟೋಟಲ್ ಇದ್ರದ್ದೆಲ್ಲ ಕೂಡಿ 18 ಇಂಟು 6 ಬಂತು. ಓಕೆ, ಭಾಗಾಕಾರ ಐತಿ ಇಲ್ಲಿ, ಭಾಗಾಕಾರ. ಓಕೆ, 119 17 ಕಳೆದ್ರೆ ಎಷ್ಟು ಬಂತು? 102 ಬಂತು. ಓಕೆ, 102ಕ್ಕ 114 ಕೂಡಿಸಿದ್ರೆ ಎಷ್ಟಾಯ್ತು? 216 ಆಯ್ತು. ಓಕೆ, ಈಗ ಏನ್ ಮಾಡ್ಬೇಕು? 216 ಭಾಗಿಸು 6 ಇಂಟು 18. ಇದನ್ನೆಲ್ಲ ಕೂಡಿ ಒಂದ ಹೋದಲೇ ಅದ, ಅದಕ್ಕೆ ನಾ ಏನ್ ಮಾಡಿದೀನಿ? ಒಂದು ಗುಣಾಕಾರ ಮಾಡಿ ಆಮೇಲೆ ಮತ್ತೆ ಯಾಕೆ ಕಡ್ತಾ ಹೊಡಿದ ಅಂತ ಹೇಳಿ ಆಸ್ ಇಟ್ ಈಸ್ ಇದನ್ನ ಪೂರ್ತಿ ಬ್ರಾಕೆಟ್ ಅನ್ನ ಹಂಗ ಕೆಳಗೆ ತಗೊಂಬಣ್ಣಿ. ಓಕೆ, ಇಲ್ಲ ಅಂದ್ರೆ ನೀವು ಇದನ್ನ ಗುಣಿಸಿ ಆಮೇಲೆ ಕಡ್ತಾ ಹೊಡೆದ್ರು ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ 6 1 6, 6 3 18, 3 ಉಳಿತು. 6 6 36, 18 1 18, 2 ಏನ್ ಬಂತ ನಂಗರ ಉತ್ತರ? ಆಪ್ಷನ್ 4 2 ಸರಿಯಾದ ಉತ್ತರ ಇರುವಂತದ್ದು. 13ನೆಯ ಪ್ರಶ್ನೆ. 16 ಜನ ಶಿಕ್ಷಕರ ಸರಾಸರಿ ವಯಸ್ಸು 58 ವರ್ಷಗಳು. ಓಕೆ, ಇನ್ನೊಬ್ಬ ಹೊಸ ಶಿಕ್ಷಕರನ್ನು ಆ ಗುಂಪಿಗೆ ಸೇರಿಸಿಕೊಂಡಾಗ ಇನ್ನೊಬ್ಬರು ಏನ್ ಮಾಡ್ಯಾರು? ಹೊಸದಾಗಿ ಶಿಕ್ಷಕರು ಬಂದ್ರು. ಓಕೆ, ಸರಾಸರಿ ವಯಸ್ಸು ಏನಾಯ್ತು? 2 ವರ್ಷ ಹೆಚ್ಚಾತು. ಎಲ್ಲಾರ್ದು 2 ವರ್ಷ ಹೆಚ್ಚಾತ ಅವ್ರು ಬರೋಣ. ಹಾಗಾದ್ರೆ ಹೊಸ ಶಿಕ್ಷಕರ ವಯಸ್ಸು ಎಷ್ಟು? ನೀವ್ ಏನ್ ಮಾಡ್ತೀರಿ? ನಾರ್ಮಲ್ ಆಗಿ ಬಿಡಿಸ್ಬೇಕಂತಂದ್ರೆ ಇದನ್ನ ಇದಕ್ಕೆ ಗುಣಿಸ್ತೀರಿ. ಓಕೆ, ಒಬ್ಬೊಬ್ರದ್ದು 2 ವರ್ಷ ಹೆಚ್ಚಾಗಿತ್ತು ಅಂದ್ರೆ 17 ಮಂದಿದು 17 2 34 ಮತ್ತ ಅದನ್ನ ಕೂಡಿಸ್ತೀರಿ. ಆಮ್ಯಾಗ 16 ಅವ್ರೊಬ್ರು ಅಂತಂದ್ರೆ 17 ಅದರಿಂದ ಭಾಗಿಸ್ತೀರಿ. ಇದರಿಂದ ಏನಾಗ್ತದೆ? ಬಹಳ ಟೈಮ್ ವೇಸ್ಟ್ ಆಗ್ತದೆ. ನೀವೇನ್ ಮಾಡ್ರಿ, ಇಲ್ಲಿ 16 ಮಂದಿ ಇದಾರ. 16 ಮಂದಿ ಸರಾಸರಿ ವಯಸ್ಸು ಎಷ್ಟೈತಿ? 58 ಐತಿ. ಸರಾಸರಿ ಎಷ್ಟಂತೂ ಇರ್ಲೇಬೇಕದ. ಓಕೆ, 58. ಆದ್ರ
ಬಂದವರಿಂದ ಏನಾಗತೈತಿ, ವಯಸ್ಸು ಏನಾಗತೈತಿ, ಹೆಚ್ಚಾಗತೈತಿ. ಬಂದವರಿಂದ ಏನಾಗತೈತಿ, ವಯಸ್ಸು ಹೆಚ್ಚಾಗತೈತಿ. ಅದಕ್ಕೆ ಏನ್ ಮಾಡಿದ್ವಿ ನಾವು ಇಲ್ಲಿ ಪ್ಲಸ್ ಅಂತ ಬರ್ಕೊಂಡಿವಿ. ಎಷ್ಟು ಹೆಚ್ಚಾಗತೈತಿಪ್ಪ, ಒಬ್ಬೊಬ್ರದ್ದು ಎರಡೆರಡು ಹೆಚ್ಚಾಗೈತಿ. ಒಬ್ಬೊಬ್ರದ್ದು ಏನಾಗತೈತಿ, ಎರಡೆರಡು. ಹಂಗಾರ ಎಷ್ಟು ಮಂದಿ ನಡುಕ್ ಎರಡೆರಡು ಹೆಚ್ಚಾತಂಗಾರ, ಮೊದಲೇಕ್ 16 ಮಂದಿ ಇದ್ರ, ಇವ್ರು ಬರಾನ ಎರಡೆರಡು ಹೆಚ್ಚಾಗತೈತಿ. ಅಂದ್ರೆ ಈಗ ಎಷ್ಟು ಜನ ಅವರು, 17 ಜನ. 17 ಮಂದಿ ಎರಡೆರಡು ಹೆಚ್ಚಾಗತೈತಿ. ಮುಗದ ಹೋತ್ ಲೆಕ್ಕ. 58ಕ್ಕ 17 ಎರಡ್ಲೆ 34 ಕೂಡಿಸ್ಬಿಡುದು. 58 ಪ್ಲಸ್ 34 92 ವರ್ಷಗಳು. ಡೈರೆಕ್ಟ್ ಆನ್ಸರ್. ನೆಕ್ಸ್ಟ್ 14ನೆಯ ಪ್ರಶ್ನೆ. 1,000 ಮೇಲೆ 60% ಏಕ ರೀತಿ ರಿಯಾಯಿತಿ ಮತ್ತು ಅಷ್ಟೇ ಮೊತ್ತದ ಮೇಲೆ 30% ಮತ್ತು 40% ಎರಡು ಸತತ ರಿಯಾಯಿತಿಯ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ, ನೋಡ್ರಿ, ಒಮ್ಮೆಗೆ 1000 ರೂಪಾಯಿ ಇತ್ತು, ಇದ್ರ ಮ್ಯಾಗ ಡೈರೆಕ್ಟ್ 60% ಡಿಸ್ಕೌಂಟ್ ಕೊಟ್ಟಿವ್ ನಾವು. 10101010 ಎಷ್ಟು ಬಂತು, 600. ಡೈರೆಕ್ಟ್ ಆಗಿ ಹೆಂಗ್ ಮಾಡುದು, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರ 100, 10% ಅಂದ್ರ 100, 6% ಅಂದ್ರ 600, ಮುಗೀತು ಇಷ್ಟ. ಓಕೆ. ನೆಕ್ಸ್ಟ್ ಅಷ್ಟೇ ಮೊತ್ತದ ಮೇಲೆ. ಓಕೆ, ಈಗ ಏನ್ ಮಾಡ್ತಾರ ಅವರು, 1000 ರೂಪಾಯಿ ಇತ್ತಲ್ಲ, ಅದ್ರ ಮ್ಯಾಗ ಏನ್ ಮಾಡ್ತಾರ, ಒಮ್ಮೆ 30%, ಒಮ್ಮೆ 40% ಡಿಸ್ಕೌಂಟ್ ಕೊಡ್ತಾರ. ಒಮ್ಮೆ ಎಷ್ಟು, ಒಮ್ಮೆ 30%, ಒಮ್ಮೆ 40%. ನೋಡ್ರಿ, ನಾವು ಇದಕ್ಕೆ ಡೈರೆಕ್ಟ್ ಆಗಿ ಎರಡು ಸತತ ರಿಯಾಯಿತಿ ಸಕ್ಸೆಸಿವ್ ಮೆಥಡ್ ಅನ್ನ ಯೂಸ್ ಮಾಡೋಣ. 30% ಡಿಸ್ಕೌಂಟ್ ಮೈನಸ್ 30, 40% ಡಿಸ್ಕೌಂಟ್ ಮೈನಸ್ 40, ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಇಂಟು ಬಿ. ನೋಡ್ರಿ, 3 4 12, ಮುಂದೆರಡು 0 ಭಾಗಿಸು 100. 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. ಓಕೆ, 30 40 ಎಷ್ಟಾಯ್ತಪ್ಪ, 70. ಮೈನಸ್ 70, ಮೈನಸ್ 70ಕ್ಕ 12 ಕೂಡಿಸ್ಬೇಕು. ಮೈನಸ್ 70ಕ್ಕೆ ಏನ್ ಮಾಡ್ಬೇಕು, 12ಅನ್ನ ಕೂಡಿಸ್ಬೇಕು. ಮೈನಸ್ 70ಕ್ಕ 12 ಕೂಡಿಸಿದ್ರೆ ಎಷ್ಟಾಯ್ತು, ಮೈನಸ್ 58 ಆಯ್ತು. ಹಂಗಾರ ಈಗ ಎಷ್ಟು ಡಿಸ್ಕೌಂಟ್ ಬರೋದೈತಿ, 58%. 1000 ರೂಪಾಯಿದು 58% ಡಿಸ್ಕೌಂಟ್ ಅಂತಂದ್ರೆ ಎಷ್ಟು ಬರ್ತೈತಿ ನೋಡ್ರಿ, 2 0 ಇಂದ 2 0 ಕ್ಯಾನ್ಸಲ್. 580 ರೂಪಾಯಿ ಡಿಸ್ಕೌಂಟ್ ಕೊಟ್ಟ. ಮೊದಲಿಗೆ 600 ರೂಪಾಯಿ ಡಿಸ್ಕೌಂಟ್ ಆಗತ್ತಿತ್ತು, ಈಗ 580 ಡಿಸ್ಕೌಂಟ್ ಆಗೈತಿ. ಹಂಗಂದ್ರ ಎಷ್ಟು ವ್ಯತ್ಯಾಸ ಐತಿ, 20 ರೂಪಾಯಿ ವ್ಯತ್ಯಾಸ ಇರುವಂತದ್ದು. ಓಕೆ, ಇಲ್ಲ ನಿಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ ಮೆಥಡ್ ಹೇಳ್ತೀನಿ ನೋಡ್ರಿ. ಏನ್ಪಾ, ಇದಂತೂ ನಿಮ್ಗೆಲ್ಲರಿಗೂ ಗೊತ್ತಾಗೈತಿ. ಇದ್ರದ್ದು ಇನ್ನೊಂದ್ ಮೆಥಡ್ ಅನ್ನ ಹೇಳ್ತೀನಿ ನೋಡ್ರಿ. ಹೆಂಗ ನೋಡ್ರಿ, 1000 ರೂಪಾಯಿ ಇತ್ತು. ಇದ್ರ ಮ್ಯಾಗ ಫಸ್ಟ್ 30% ಡಿಸ್ಕೌಂಟ್ ಕೊಟ್ಟನಂದ್ರ ಮಾರಿರ್ತಾನೆ ಎಷ್ಟಕ್ಕೂ, 70%. ಆಮೇಲೆ ಎಷ್ಟು ಪರ್ಸೆಂಟ್, 40% ಅಂತಂದ್ರ ಮಾರಿರ್ತಾನೆ ಎಷ್ಟಕ್ಕೂ, 60%. ಓಕೆ, 1 0 2 0 1 0 1 0 ಕ್ಯಾನ್ಸಲ್ ಆಯ್ತು. 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. 7 6 42, ಮುಂದೊಂದ್ 0. ಹಂಗಾರೆ ಟೋಟಲ್ ಎಷ್ಟು ಡಿಸ್ಕೌಂಟ್ ಕೊಟ್ಟನವ, 420 ರೂಪಾಯಿ ಮಾರ್ಯಾಣ. 420 ಇದೇನಿದು ಮಾರಿದ ಬೆಲೆ, ಯಾಕಂದ್ರೆ 70% 60%. ಇದೇನಿದ ಮಾರಿದ ಬೆಲೆ. 30% ಡಿಸ್ಕೌಂಟ್ ಕೊಟ್ಟನಂದ್ರೆ 70% ಮಾರಿರ್ತಾನ, 40% ಡಿಸ್ಕೌಂಟ್ ಕೊಟ್ಟನಂದ್ರ 60% ಮಾರಿರ್ತಾನ. ಹಂಗಾರೆ ಇದೇನಿದು ಮಾರಿದ ಬೆಲೆ. 1000 ರೂಪಾಯಿ ವಸ್ತುವನ್ನ 420 ರೂಪಾಯಿ ಮಾರತಾನಂದ್ರ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿರ್ತಾನ, 580 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿರ್ತಾನ. ಹೌದಲ್ಲ, 1000 ರೂಪಾಯಿ ವಸ್ತುವನ್ನ 420ಕ್ಕೆ ಮಾರತಾನಂದ್ರ 580ಕ್ಕೆ ಡಿಸ್ಕೌಂಟ್ ಕೊಟ್ಟಿರ್ತಾನು. ಓಕೆ, ಮೊದಲೇ 600 ಡಿಸ್ಕೌಂಟ್ ಇತ್ತು, ಈಗ 580 ಡಿಸ್ಕೌಂಟ್ ಇತ್ತು. ಹಂಗಾರೆ ವ್ಯತ್ಯಾಸ ಎಷ್ಟೈತೆ ಅದರದ, 20 ಐತಿ. ಆಪ್ಷನ್ 3 ನಿಮ್ಗೆ ಯಾವ್ದು ಈಸಿ ಅನ್ಸತ್ತ ಅದನ್ನ ಫಾಲೋ ಮಾಡ್ರಿ. 15ನೆಯ ಪ್ರಶ್ನೆ. ಸರಳ ಬಡ್ಡಿಯ ಒಂದು ಯೋಜನೆಯಲ್ಲಿ ಹೂಡಿದಾಗ 8,000 ಮೊತ್ತವು 21,520 ಆಗುತ್ತದೆ. ಒಂದು ವೇಳೆ ವಾರ್ಷಿಕ ಬಡ್ಡಿ ದರ ಮತ್ತು ಹೂಡಿಕೆ ಮಾಡಿದ ವರ್ಷಗಳ ಸಂಖ್ಯೆ ಒಂದೇ ಆಗಿರುತ್ತದೆ, ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡ್ರಿ, ಈ ರೀತಿ ಪ್ರಶ್ನೆಗಳು ಬಹಳ ಕೇಳಿದಾರ. ಸ್ವಲ್ಪ ಏನ್ ಮಾಡ್ರಿ, ಇದನ್ನ ಫಾಲೋ ಅಪ್ ಮಾಡ್ಕೊರಿ. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು SI. ನಮಗ್ ಸೂತ್ರ ಬೇಪಟ್ಟದ, ನೀವು ಎಕ್ಸಾಮ್ ಒಳಗೆ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಅಸಲು ಎಷ್ಟೈತಿ, 8,000 ಬರದ್ರಿ. ಟೈಮ್ ಎಷ್ಟೈತಿ ಗೊತ್ತಿಲ್ಲ, ಟೈಮ್ ಬರದ್ವಿ. ರೇಟ್ ಎಷ್ಟೈತಿ, ಟೈಮು ಕೂಡ ಅಷ್ಟೈತಿ. ಅದಕ್ಕೆ ಇದನ್ನ ಏನ್ ಅಂದ್ಕೊಂಡ್ಕೊ, T ಇಂಟು T, ಡೈರೆಕ್ಟ್ T ಸ್ಕ್ವೇರ್ ಬರೆದ್ರು ಏನ್ ಪ್ರಾಬ್ಲಮ್ ಇಲ್ಲ. ಭಾಗಿಸು 100 ಇಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದೈತಿ, 8,000 ಇದ್ದದ್ದು 21,520 ಆಗಿತ್ತು. ಹಂಗಾರೆ ಎಷ್ಟು ಬಂತು ಬಡ್ಡಿ, 13,520 ರೂಪಾಯಿ ಬಡ್ಡಿ. 8,000 ರೂಪಾಯಿ ಇದ್ದದ್ದು 21,520 ಆಗಿತ್ತು ಅಂದ್ರೆ ಬಡ್ಡಿ ಎಷ್ಟು ಬಂದೈತಿ, 13,520. ಮುಗಿತ್ ಲೆಕ್ಕ. 1 2 0 ಇಂದ 2 0 ಕ್ಯಾನ್ಸಲ್. ಇಲ್ಲಿ ಗುಣಾಕಾರದಾಗಿದ್ದದ್ದು 80 ಕಡೆ ಬಂದ್ರೆ ಏನಕತಿ, ಭಾಗಾಕಾರ. 8 1 8, ಎಷ್ಟು ಉಳಿತು, 5 ಉಳಿತು. 8 6 48, 7 ಉಳಿತು. 8 9 72. ಟಿ ಸ್ಕ್ವೇರ್ ನ ಬೆಲೆ ಎಷ್ಟು ಬಂತು, 169. ಇಲ್ಲಿಗೆ ಮುಗಿಸ್ಬಿಡುದು ನೀವು. ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಏನ್ ಬರ್ತೈತಿ, 13 ಬರ್ತೈತಿ. ಟಿಕ್ ಹಾಕೋದು ಹೋಗ್ಬಿಡುದು. ಓಕೆ,
ನಾನು ನಿಮ್ಗೆಲ್ಲರಿಗೂ ಗೊತ್ತಾಗಲ್ಲ ಅಂತ ಇದನ್ನು ಪೂರ್ತಿ ಬರಿತಾ ಇದೀನಿ. ಟಿ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ ಬಂತು. ಹಂಗಾರೆ ಟಿ ಬೆಲೆ ಏನಾಯ್ತು? ಎತ್ತರ ಸ್ಕ್ವೇರ್ ರೂಟ್ ಇದೆ 13ರ ಸ್ಕ್ವೇರ್ ರೂಟ್. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. 16ನೆಯ ಪ್ರಶ್ನೆ. ರಮೇಶ್ ಅವರು 6 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ನಿಗದಿತ ದೂರವನ್ನು 1 ಗಂಟೆ 30 ನಿಮಿಷದಲ್ಲಿ ಕ್ರಮಿಸುತ್ತಾರೆ. ಒಂದು ವೇಳೆ ಅವರು 8 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿದರೆ ಅದೇ ದೂರವನ್ನು ಎಷ್ಟು ಸಮಯದಲ್ಲಿ ಕ್ರಮಿಸಬಲ್ಲರು ಅಂತ ಕೇಳಿದಾರೆ. ಬಹಳ ಈಸಿ ಪ್ರಶ್ನೆ ನೋಡ್ರಿ. ನಾವು ಏನ್ ಕಂಡುಹಿಡಿಬೇಕು? ಸಮಯ ಕಂಡುಹಿಡಿಬೇಕು. ಟೈಮ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಟೈಮ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ತೀವಿ. ಓಕೆ, ನಮಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ ಇಲ್ಲಿ, ಅದಕ್ಕೆ ನಾವು ತಗೋಬಹುದು. ಹೋದ್ಲು ಡಿಸ್ಟೆನ್ಸ್ ಹೆಂಗ್ ತಗೋಬಹುದು ಸರ್? 1 ತಾಸಿಗೆ 6 ಕಿಲೋಮೀಟರ್ ಹೋಗ್ತಾನವ, 1.5 ತಾಸನೇ ಮುಗಿಸ್ತಾನ. ಹಂಗಾರೆ 1 ತಾಸಿಗೆ 6 ಕಿಲೋಮೀಟರ್ ಆಯ್ತು. ಮುಂದೆ ಅರ್ಧ ತಾಸಿಗೆ ಇದ್ರ ಅರ್ಧ ಹೋದಿಲ್ಲ 3 ಕಿಲೋಮೀಟರ್. 1 ತಾಸಿಗೆ 6 ಕಿಲೋಮೀಟರ್, ಮ್ಯಾಗಿಂದ ಅರ್ಧ ತಾಸಿಗೆ 3 ಕಿಲೋಮೀಟರ್. ಹಂಗಾರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ? 9 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 9 ಕಿಲೋಮೀಟರ್. ಭಾಗಿಸು ನೋಡ್ರಿ ಸ್ಪೀಡ್ ಎಷ್ಟೈತಿ? ಇಲ್ಲಿ ಮೊದಲೇ 6 ಇತ್ತು, ಅದನ್ನ ಬಿಟ್ಬಿಡ್ರಿ. 1ನೇದ್ರದ್ದು ಟೈಮ್ ಮುಗಿತು. 2ನೇ ಕಂಡುಹಿಡಿಬೇಕು ಹೋದಲ್ಲ, ಎಷ್ಟರದ್ದು? 8 ಕಿಲೋಮೀಟರ್ ಪ್ರತಿ ಗಂಟೆ. ಹಂಗಾರೆ ಎಷ್ಟು ಕಿಲೋಮೀಟರ್? 1 ತಾಸಿಗೆ 8 ಕಿಲೋಮೀಟರ್ ಹೋಗ್ತಾನ. ಹಂಗಾರೆ ಇಲ್ಲಿ ನೋಡ್ರಿ ಎಲ್ಲಾ ಆಪ್ಷನ್ ಎದ್ರೊಳಗದಾವ? ನಿಮಿಷದೊಳಗದಾವ ಹೋದಲ್ಲ. ಹಂಗಾರೆ ಇದು ಎದ್ರೊಳಗೈತಿ? ಗಂಟೆ. 1 ಗಂಟೆಗೆ 8 ಕಿಲೋಮೀಟರ್ ಹೋಗ್ತಾನ. ಹಂಗಾರೆ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇದನ್ನ 60ರಿಂದ ಗುಣಿಸ್ಬೇಕು ಹೌದಿಲ್ಲ. ಇದೇನೈತಿ? ಗಂಟೆ ಒಳಗೈತಿ. ಇದನ್ನ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 60ರಿಂದ ಭಾಗಿಸ್ಬೇಕು. ಓಕೆ, ಇಲ್ಲ 60ರಿಂದ ಭಾಗಿಸ್ಬೇಕಂದ್ರೆ ಇದಕ್ಕೆ 60ರಿಂದ ಏನ್ ಮಾಡ್ಕೋಬೇಕು? ಗುಣಿಸ್ಬೇಕು. ಓಕೆ, ನೆಕ್ಸ್ಟ್ 8ರಿಂದ ಬಾಹುಕತಾ? 8ರಿಂದ ಬಾಹುವಂಗಿಲ್ಲ. ಓಕೆ, 9 54, ಮುಂದೊಂದು 0. ಇದನ್ನು ಗುಣಿಸಿದ್ವಿ. ಈಗ ಏನ್ ಮಾಡೋಣ? 8ರಿಂದ ಭಾಗಿಸೋಣ. 8 8, 8 6 48. ಎಷ್ಟು ಉಳಿತು? 6 ಉಳಿತು. 66. 8 6 8 7 56. 67 ಪಾಯಿಂಟ್ ಯಾವ ಆಪ್ಷನ್ ಕಾಣಿಸ್ತತೆ? ಆಪ್ಷನ್ 1 ಕಾಣಿಸ್ತತೆ. ಇದನ್ನ ಟಿಕ್ ಹಾಕ್ರಿ, ಮುಂದೆ ಹೋಗ್ಬಿಡ್ರಿ. ಓಕೆ, 17ನೆಯ ಪ್ರಶ್ನೆ. ಒಂದು ಕ್ಯಾಮೆರಾದ ಬೆಲೆಯು 30% ಇಳಿಕೆಯಾಗಿದೆ ಮತ್ತು ಹೊಸ ಬೆಲೆಯು 2100 ಆಗಿದೆ. ಹಾಗಾದ್ರೆ ಮೂಲ ಬೆಲೆ ಎಷ್ಟು? ಮೂಲ ಬೆಲೆ 100 ರೂಪಾಯಿ ತನ್ಕೋರಿ. 30% ಡಿಸ್ಕೌಂಟ್ ಆಗೈತ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 70%. ಹೊಸ ಬೆಲೆ ಏನಾಗಿರ್ತೈತಿ? 70%. ಇಲ್ಲಿ ಹೊಸ ಬೆಲೆನ ಕೊಟ್ರಲ್ಲ, ಹೊಸ ಬೆಲೆ ಎಷ್ಟೈತಿ? 2100. 70 ಅಂದ್ರ 2100. 100 ಅಂದ್ರ ಎಷ್ಟು? 0 ಇಂದ 0. 7 1 7, 30 30 ಇಂಟು 100 ಅಂದ್ರ 3000. 18ನೆಯ ಪ್ರಶ್ನೆ. ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ 204 ರೂಪಾಯಿ ಆಗಿದೆ. ಒಂದು ವೇಳೆ ನಷ್ಟವು 24% ಆಗಿದ್ದರೆ ಮಾರಾಟ ಬೆಲೆ ಎಷ್ಟು? ಇಲ್ಲಿ ಏನ್ ಕೊಟ್ಟರು? ಡೈರೆಕ್ಟ್ ಆಗಿ 24% ಅಂದ್ರೆ 204 ಅಂತ ಕೊಟ್ಬಿಟ್ರು. ಒಂದು ವಸ್ತು ಐತೆ ಅನ್ಕೋರಿ 100 ರೂಪಾಯಿ. ಓಕೆ, 24% ಲಾಸಿಗೆ ಮಾರತಾನಂತಂದ್ರ ಎಷ್ಟು ಪರ್ಸೆಂಟ್ ಲಾಸ್? 24% ಲಾಸಿಗೆ ಮಾರತಾನಂತಂದ್ರ 24% ಲಾಸ್ ಆಗೈತೆ ಅಂದ್ರ ಎಷ್ಟಕ್ಕೆ ಮಾರಿತಾನವ? 76ಕ್ಕೆ ಮಾರಿತಾನ ಹೌದಿಲ್ಲ. 24% ಲಾಸ್ ಆಗೈತೆ ಅಂದ್ರ 76ಕ್ಕೆ ಮಾರಿತಾನ. ಇಲ್ಲಿ ಕೊಟ್ಟದ್ದೇನು? ಇತರ ನಡುಕಿನ ವ್ಯತ್ಯಾಸ ನೋಡ್ರಿ. ಅಸಲು ಬೆಲೆ ಇದು, ಮಾರಿದ ಬೆಲೆ ಇದು. ನಡುಕಿನ ವ್ಯತ್ಯಾಸ ನಮ್ದು ಎಷ್ಟೈತಿ? 24. ನಮ್ದು ಎಷ್ಟೈತಿ? 24. ಆದ್ರ ಇಲ್ಲಿ ವ್ಯತ್ಯಾಸ ಎಷ್ಟು ಕೊಟ್ಟರು? 204. 24 ಅಂದ್ರ 204. ಏನ್ ಕಂಡುಹಿಡಿಬೇಕು? ಮಾರಿದ ಬೆಲೆ. ಮಾರಿದ ಬೆಲೆ ಎಲ್ಲಿ ನೋಡ್ರಿ, ಇದ ಹೌದಿಲ್ಲ ಮಾರಿದ ಬೆಲೆ. 76 ಅಂದ್ರ ಎಷ್ಟು? ಓಕೆ, 24 1 24. 24 ಪೂರ್ತಿ 6ರಿಂದ ಹೊಡಿ, 4ರಿಂದ ಹೊಡಿ. 4 6 24. 4 4 5 20. 4 1 4. ಓಕೆ, ನೆಕ್ಸ್ಟ್ ಮತ್ತೆ ಎತ್ತರಲ್ಲೇ ಹೊಡಿನು. 6 ಹೋಗ್ತದ. 6 ಇದು 6 ಇದರಲ್ಲಿ 6 ಹೋಗಂಗಿಲ್ಲ. ಓಕೆ, 2 ಹೊಡಿನ. 2 3 6, 2 3 6, 2 8 16. ಓಕೆ, 3 1 3, 3 7 21. 17 ಇಂಟು 38. 17 8 ಎಷ್ಟು ಬರ್ತದ? 17 ಮತ್ತೆ 17 8 136. 17 8 136. 17 3 51, 54 64. ಎಷ್ಟು ಬಂತು? 646 ರೂಪಾಯಿ ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, 19ನೆಯ ಪ್ರಶ್ನೆ. ಸಿಂಪ್ಲಿಫಿಕೇಶನ್ ಅದ, ಫಸ್ಟ್ ಭಾಗಾಕಾರ ಮಾಡೋಣ. 13 1 13 4 52, ಮುಂದೆರಡು 0. ಓಕೆ, ಆಮೇಲೆ ಗುಣಾಕಾರ 422 ಎಷ್ಟು ಬಂತು? 840. ಓಕೆ,
ಪ್ಲಸ್ 1300. ಓಕೆ, 1300 ಪ್ಲಸ್ 400 1700. 1700 ಏನ್ ಮಾಡ್ಬೇಕು ನಾವು? 840 ಕಳಿಬೇಕು. ನೋಡ್ರಿ, ಕಳಿಯಾಕ ಹೋಗುದ್ ಬೇಡ, ನಾವು ಡೈರೆಕ್ಟ್ ಆನ್ಸರ್ ಹಾಕ್ಬಿಡುನು 860. ಹೆಂಗ್ರಿ ಸರ್? ಹಿಂಗ್ಯಾಂಗ ವಿಚಾರ ನೋಡ್ರಿ. ಈಗ ನಾವು ಇಲ್ಲಿ ಆನ್ಸರ್ ಎಲ್ಲ 1000 ಮ್ಯಾಗ ಅದಾವ ನೋಡ್ರಿ. 700 ಹೋಗಿ 800 ಕಳೆದ್ರ 1000 ಒಳಗ ಬರ್ಬೇಕು, ಹೌದಿಲ್ಲ? 1700 ಒಳಗ 800 ಕಳೆದ್ರ 1000ಕ್ಕಿಂತ ಕೆಳಗ ಬರ್ಬೇಕು. ಹಂಗಾರ 1000ಕ್ಕಿಂತ ಕೆಳಗೆ ಯಾವ ಆಪ್ಷನ್ ಐತಿ? 860 ಐತಿ. ಅದನ್ನ ಬಿಟ್ಟು ಬೇರೆ ಯಾವ್ದಾರ ಐತಿ? ಇಲ್ಲ. ಅದಕ್ಕೆ ಏನ್ ಮಾಡೋಣ ನಾವು? ಕಳಿಯೋದೇ ಬೇಡ, ನೆಟ್ಗ ಟಿಕ್ ಹಾಕಿ ಮುಂದೆ ಹೋಗ್ಬಿಡೋಣ. 20ನೆಯ ಪ್ರಶ್ನೆ, 50 ಓವರ್ಗಳ ಒಂದು ಕ್ರಿಕೆಟ್ ಆಟದಲ್ಲಿ ಎ ತಂಡವು ಮೊದಲ 15 ಓವರ್ಗಳಲ್ಲಿ ಪ್ರತಿ ಓವರ್ಗೆ 3.6 ರನ್ ಗಳಿಸಿತು. ಓಕೆ, 299 ರನ್ಗಳ ಗುರಿಯನ್ನು ತಲುಪಲು ಉಳಿದಿರುವ 35 ಓವರ್ಗಳಲ್ಲಿ ಪ್ರತಿ ಓವರ್ಗೆ ಎಷ್ಟು ರನ್ಗಳನ್ನ ಗಳಿಸಬೇಕು? ಓಕೆ ನೋಡ್ರಿ, ಬಹಳ ಈಸಿ ಆಗೈತಿ. ಏನ 50 ಓವರಿಂದ ಒಂದು ಮ್ಯಾಚ್ ಐತಿ. ಓಕೆ, ಎ ತಂಡ ಏನ್ ಮಾಡತೈತಿ? 15 ಓವರ್ನ್ಯಾಗ 3.6 ರನ್ ಗಳಿಸೈತಿ. ನೋಡ್ರಿ, ಹಂಗಾರ ಒಂದ್ ಓವರಿಗೆ 3.6 ರನ್ ಗಳಿಸೈತಿ ಅಂದ್ರ 15 ಓವರ್ನಾಗ ಎಷ್ಟು ಗಳಿಸಿರ್ತೈತಿ? 15 ಆರ್ಲೆ 90, 15 45, 54. ಹಂಗಾರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಐತಂದ್ರ ಇಲ್ಲಿ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ಹಂಗಾರ ಗಳಿಸಿದ ರನ್ ಎಷ್ಟಿದೆ? 54. ಓಕೆ, ಗಳಿಸಿದ ರನ್ನು 54 ರನ್. ಈಗ ಟೋಟಲ್ 8 ರನ್ ಗಳಿಸ್ಬೇಕಾಗೈತಿ? 299 ಗಳಿಸ್ಬೇಕಾಗೈತಿ. 299 ರನ್ ಗಳಿಸ್ಬೇಕಾಗೈತಿ. ಅದ್ರಾಗ 54 ಈಗ ಆಲ್ರೆಡಿ ಮುಗ್ದಾವ್. ಇನ್ನು 8 ಗಳಿಸ್ಬೇಕು ಇವ್ರ? 245 ರನ್ ಗಳಿಸ್ಬೇಕು. ಓಕೆ, ಈ 245 ರನ್ ಎಷ್ಟು ಓವರ್ನಾಗ ತೆಗಿಬೇಕು ಇವ್ರ? 35 ಓವರ್ನಾಗ. ಎಷ್ಟು ಓವರ್ನಾಗ? 35 ಓವರ್ನಾಗ ಮುಗದ ಹೋತ್. ಹಂಗಾರ ಒಂದ್ ಓವರ್ಗೆ ಎಷ್ಟೆಷ್ಟು ತೆಗಿಬೇಕಂತ ಬಂದ್ಬಿಡ್ತಲ್ಲ. 245 ರನ್ ತೆಗಿಬೇಕು 35 ಓವರ್ನಾಗ. ಹಂಗಾರ ಏನ್ ಮಾಡೋಣ? ಭಾಗಿಸ್ಬಿಡೋಣ. 5 7 35, 5 4 20, 5 9 45, 7 1 7, 7 7 49. ಹಂಗಾರ ಒಂದ್ ಓವರಿಗೆ ಎಷ್ಟೆಷ್ಟು ರನ್ ತೆಗಿಬೇಕಪ್ಪ ಅವರು? ಒಂದ್ ಓವರಿಗೆ 4 ರನ್ಗಳನ್ನ ತೆಗಿಬೇಕು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಕ್ಸಾಮ್ ನಿಯರ್ ಇದೆ, ಚೆನ್ನಾಗಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.